ದೇಶದಾದ್ಯಂತ ಮೊಳಗಿದೆ ಸೈರನ್ ಸದ್ದು. ಆಪರೇಷನ್ ಅಭ್ಯಾಸ್ ಎಂಬಂತಹ ಹೆಸರಿನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ ದೇಶದಾದ್ಯಂತ. ಬೆಂಗಳೂರಿನ 35 ಕಡೆ ಏಕಕಾಲಕ್ಕೆ ಮೊಳಗಿದೆ ಸೈರನ್ ಸದ್ದು. ಇಡೀ ಬೆಂಗಳೂರಿನಾದ್ಯಂತ, ಬೆಂಗಳೂರಿನ ಹಲವೆಡೆ 2 ನಿಮಿಷ ಈ ಮೊಳಗಿದೆ ಸೈರನ್ ಸದ್ದು. ವಯಾಲಿ ಕಾವಾಲ್, ಉಪ್ಪಾರಪೇಟೆ, ಇನ್ನು ಹಲಸೂರು ಸೇರಿದಂತೆ ಇತರ ಭಾಗದಲ್ಲೂ ಕೂಡ ಎಎಸ್ಐ ಆಸ್ಪತ್ರೆ ಸೇರಿದಂತೆ ಹಲವೆಡೆ ಸೈರನ್ ಸದ್ದು 2 ನಿಮಿಷಕ್ಕೂ ಹೆಚ್ಚು ಹೊತ್ತು ಕಾಲ ಮೊಳಗಿದೆ. ದೇಶದೆಲ್ಲೆಡೆ ಈಗ ಮೊಳಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿರಬೇಕು, ಏನ್ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಆಪರೇಷನ್ ಅಭ್ಯಾಸ್ ಎನ್ನುವಂತಹ ಹೆಸರಿನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಈಗಾಗಲೇ ಅಟ್ಯಾಕ್ ಮಾಡಿರುವಂತದ್ದು ಏರ್ ಸ್ಟ್ರೈಕ್. ಇದು ಆಪರೇಷನ್ ಅಭ್ಯಾಸ್. ಆ ಹೆಸರಿನಲ್ಲೇ ನಮ್ಮ ರಕ್ಷಣೆಗಳು ಹೇಗಿರಬೇಕೆನ್ನೋ ನಿಟ್ಟಿನಲ್ಲಿ ಅಣುಕು ಪ್ರದರ್ಶನ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿ 35 ಕಡೆ ಈಗಾಗಲೇ ಸಾಗ್ತಾ ಇರೋದು. ಅದರಲ್ಲೂ ಕೂಡ ಗಮನಿಸ್ತಾ ಇದೀವಿ ಎಲ್ಲೆಲ್ಲ ಅನ್ನೋದು. ಇಎಸ್ಐ ಆಸ್ಪತ್ರೆ ಸೇರಿದಂತೆ ಹಲವೆಡೆ, ಜೊತೆಯಲ್ಲಿ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಅನೇಕ ಭಾಗದಲ್ಲೂ ಕೂಡ ಸೈರನ್ ಮೊಳಗ್ತಾ ಇದೆ. ಪೊಲೀಸ್ ಸ್ಟೇಷನ್, ಅಗ್ನಿಶಾಮಕ ದಳ, ಹೀಗೆ ಪ್ರಮುಖವಾಗಿರುವಂತಹ ಕಚೇರಿಗಳಲ್ಲಿ ಸೈರನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸರ್ಕಾರದಿಂದ ಮೊದಲೇ ನಿಗದಿ ಆಗಿರೋದು. ಆ ಅನುಸಾರ ಬೆಂಗಳೂರಿನಲ್ಲೂ ಕೂಡ 35 ಕಡೆ ಏಕಕಾಲಕ್ಕೆ ಮೊಳಗಿದೆ. 2 ನಿಮಿಷಗಳ ಹೊತ್ತು ಈ ಸೈರನ್ ಸದ್ದು ಮಾಡಿದೆ. ಹಾಗಾಗಿ ವಯಾಲಿ ಕಾವಲು, ಉಪ್ಪಾರಪೇಟೆ, ಬೆಂಗಳೂರಿನ ಹಲಸೂರು ಕೆರೆಯಲ್ಲೂ ಕೂಡ ಒಂದ್ ಕಡೆ ಮಾಕ್ ಡ್ರಿಲ್ ಆಗ್ತಿರೋದು. ಇನ್ನು ಇಎಸ್ಐ ಆಸ್ಪತ್ರೆ ಸೇರಿದಂತೆ ಹಲವೆಡೆ ಸಾಗ್ತಾ ಇದೆ ಆಪರೇಷನ್ ಅಭ್ಯಾಸ್. ಇದು ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿಯಾಗಿರಬೇಕು, ಜೋಪಾನವಾಗಿ ಹೆಂಗಿರೋದು, ಲೈಟ್ಸ್ ಆಫ್ ಮಾಡೋದು ಮನೆಯಲ್ಲಿ, ಅದಾದ್ಮೇಲೆ ಹೆಂಗೆಲ್ಲ ಅನೇಕ ವಿಚಾರಗಳಿದೆ. ಇವೆಲ್ಲವೂ ಕೂಡ ಸದ್ಯ ಈ ವಿಚಾರಕ್ಕೆ ಸೈರನ್ ಮೊಳಗ್ತಾ ಇದೆ. ಬೆಂಗಳೂರಿನಲ್ಲಿ ಬಹಳಷ್ಟು ಹಲವು ಕಡೆ 2 ನಿಮಿಷ ಮೊಳಗಿದೆ ಸೈರನ್ ಸದ್ದು. ಹಾಗಾಗಿ ಯಾರು ಗಾಬರಿ ಪಡೋದು ಬೇಡ. ಇದು ಸದ್ಯ ಆಗ್ತಿರುವಂತ ಅಭ್ಯಾಸ. ಇದು ಆ ನಿಟ್ಟಿನಲ್ಲಿ ಅಣುಕು ಪ್ರದರ್ಶನ ಆಗ್ತಿದೆ. ಹಾಗಾಗಿನೇ ಸೈರನ್ ಮೊಳಗ್ತಾ ಇರೋದು. ಬೆಂಗಳೂರಿನ ಹಲವೆಡೆ ನಿಗದಿಯಾಗಿರುವಂತ ಪ್ರದೇಶ, ಪ್ರಮುಖ 5 ಸ್ಥಳಗಳಲ್ಲಿ ಈಗಾಗಲೇ ನಿಗದಿ ಮಾಡಿತ್ತು ಸರ್ಕಾರ. ಆ ನಿಟ್ಟಿನಲ್ಲಿ 5 ಕಡೆ ಈಗ ಆಗ್ತಾ ಇದೆ. ಒಂದು ಕಡೆ ಆಪರೇಷನ್ ಸಿಂಧೂರ್ ಆಯ್ತು, ಪಾಕಿಸ್ತಾನ ಗಡಗಡ ಅಂತ ಇದೆ. ಅದರ ಬೆನ್ನಲ್ಲೇ ದೇಶದ ಒಳಗೆ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಅಣುಕು ಪ್ರದರ್ಶನಗಳು, ಅನೇಕ ರೀತಿಯಾದಂತಹ ತರಬೇತಿಯನ್ನ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದು. ಸದ್ಯ ನಾವು ನೋಡ್ತಿರುವಂತಹ ದೃಶ್ಯಾವಳಿಗಳು, ಒಂದು ಕಡೆ ಶಿವಮೊಗ್ಗದ ದೃಶ್ಯಾವಳಿಗಳು ನೋಡ್ತಾ ಇದೀವಿ, ಮತ್ತೊಂದು ಕಡೆ ಬೆಂಗಳೂರಿನ ಹಲಸೂರು ಕೆರೆಯಲ್ಲಿರುವಂತಹ ಒಂದಿಷ್ಟು ದೃಶ್ಯಾವಳಿಗಳು. ಇಲ್ಲೆಲ್ಲ ಮಾಕ್ ಡ್ರಿಲ್ ಆಗ್ತಿರುವಂತದ್ದು. ಇಲ್ಲಿ ಈ ಸೈರನ್ ಬಂದಂತ ಹೊತ್ನಲ್ಲಿ ಅಥವಾ ಮಿಸೈಲ್ಗಳೇನಾದ್ರೂ ಅಪ್ಪಳಿಸುವಂತ ಹೊತ್ನಲ್ಲಿ ಸೈರನ್ ಮೊಳಗುತ್ತೆ. ಅದಾದ್ಮೇಲೆ ಅಂತ ಹೊತ್ನಲ್ಲಿ ನಾವು ಏನು ಮಾಡಬೇಕು, ನಮ್ಮನ್ನು ನಾವು ಹೇಗೆ ಬಚಾವ್ ಮಾಡ್ಕೊಳ್ಳೋದು ಅನ್ನೋ ನಿಟ್ಟಿನಲ್ಲೇ ಸಿವಿಲ್ ಡಿಫೆನ್ಸ್ ಮೂಲಕವಾಗಿನೇ ಎಲ್ಲಾ ರೀತಿಯಾಗಿ ತೋರಿಸ್ತಿದ್ದಾರೆ. ಕಟ್ಟಡದ ಮೇಲಿಂದ ಬೀಳೋದು ಅಥವಾ ಗಾಯಾಳುಗಳನ್ನ ಎತ್ಕೊಂಡು ಹೋಗೋದು, ಅವಾಗ ನಾವು ಹೆಂಗಿರ್ಬೇಕು, ಕಟ್ಟಡಗಳ ಒಳಗಿದ್ರೆ ನಾವು ಹೊರಗಡೆ ಬಂದು ಹೆಂಗ್ ಅವತ್ತು ಕೂತ್ಕೋಬೇಕು, ಮಲಗಬೇಕು, ಇವೆಲ್ಲ ದೃಶ್ಯಾವಳಿಗೆ ನಿಮ್ಮ ಮುಂದೆ ಇದೆ. ಹೋಗುವಾಗ ನೀವು ವೇಗವಾಗಿ ಹೋಗಿ ಸ್ವಲ್ಪ ಬಗ್ಬೇಕು, ಕಿವಿ ಮುಚ್ಕೊಳ್ಳಿ. ರಿಟರ್ನ್ ಬರುವಾಗ ಈ ಪೂರ್ತಿ ಸೈರನ್ ಮುಗಿದ ಮೇಲೆ ನಿಧಾನಕ್ಕೆ ಬಂದು ನೀವು ಸೇರ್ಕೋಬಹುದು, ಅರ್ಜೆಂಟ್ ಇಲ್ಲ. ಕ್ಲಿಯರ್ ಇದೆಯಾ? ಮತ್ತೊಮ್ಮೆ ಹೇಳ್ತೀನಿ, ಮೊದಲನೇ ಸಿಗ್ನಲ್ 6 ಬಾರಿ ಹೆಚ್ಚಿಗೆ ಹೋಗುತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಿಗೆ ಹೋಗುತ್ತೆ, ಕಡಿಮೆ ಆಗುತ್ತೆ, 2 ನಿಮಿಷಗಳ ಕಾಲ. ದಟ್ ಮೀನ್ಸ್ ಇಟ್ಸ್ ಎ ವಾರ್ನಿಂಗ್ ಸಿಗ್ನಲ್. ದಟ್ ಈಸ್ ಕಾಲ್ಡ್ ಕೋಡ್ ರೆಡ್. ಸೈರನ್ ಆಗುತ್ತೆ. ವೈರ್ಲೆಸ್ ಟೀಮ್ ಕೋಡ್ ಗ್ರೀನ್ ಆನ್. ಹೋಗುವಾಗ ನೀವು ವೇಗವಾಗಿ ಹೋಗಿ ಸ್ವಲ್ಪ ಬಗ್ಬೇಕು, ಕಿವಿ ಮುಚ್ಕೊಳ್ಳಿ. ರಿಟರ್ನ್ ಬರುವಾಗ ಈ ಆಂಬುಲೆನ್ಸ್ ಕೂಡ ಬಂದಿದೆ, ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಬೆಂಕಿಯನ್ನು ನಂದಿಸುವಂತಹ
ಒಂದು ವಾಯುದಾಳಿ ಸಂದರ್ಭದಲ್ಲಿ ಕಟ್ಟಡ ಒಂದಕ್ಕೆ ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನ ಮಾಡಲಾಗಿದೆ. ಆ ಕಟ್ಟಡದ ಒಳಭಾಗದಲ್ಲಿ ಯಾರೆಲ್ಲ